ಹಾಯ್ ಫ್ರೆಂಡ್ಸ್, ಸುಮಸ್ತವರಿಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾವು ಇವತ್ತು ನಮ್ಮ ಊರಿಗೆ ಬಂದಿದ್ವಿ, ಹಳ್ಳಿಗೆ, ವಿಲೇಜ್ಗೆ. ನಾವು ಇವತ್ತು ಗ್ರಾಮ ದೇವತೆ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಗ್ರಾಮ ದೇವ್ರ ದರ್ಶನದ್ದು ಸರಿ ವಿಡಿಯೋ ಮಾಡಾಕಿದ್ನಲ್ಲ ಫ್ರೆಂಡ್ಸ್, ನಮಗೆ ದೇವ್ರ ದರ್ಶನ ಆಗಲಿಲ್ಲ. ನಾವು ಹೋಗೋಷ್ಟೊತ್ತಿಗೆ ಬಾಗಿಲು ಹಾಕ್ಕೊಂಡು ಹೋಗ್ಬಿಟ್ಟಿದ್ರು ಅಂತ ಅಲ್ಲೇ ಮೊದಲೇ ಪೂಜೆ ಮಾಡ್ಕೊಂಡು ಬಂದಿದ್ವಲ್ಲ. ಹಾಗಾಗಿ ಮಂಗಳವಾರ ಇತ್ತು ಇವತ್ತು. ಹಾಗೆ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಅಂತ ನಾನು ನಮ್ಮ ಮನೆಯವರು ಗಾಡಿಯಲ್ಲಿ ಟೂ ವೀಲರಲ್ಲಿ ಹೋಗ್ತಾ ಇದ್ದೀವಿ. ಅದು ನಮ್ಮ ಮನೆಯಿಂದ 5 ಕಿಲೋಮೀಟರ್ಸ್ ಆಗುತ್ತೆ, ನಡ್ಕೊಂಡು ಹೋಗ್ತಾ ಆಗಲ್ಲ ಫ್ರೆಂಡ್ಸ್. ಹಾಗಾಗಿ ನಾವು ಟೂ ವೀಲರಲ್ಲಿ ಹೋಗ್ತಾ ಇದ್ದೀವಿ. ಸುತ್ತಮುತ್ತ ಹಳ್ಳಿಯರಿಗೆಲ್ಲ ಯೂಸ್ ಆಗುತ್ತೆ ಅಂತ ಮಂಗಳವಾರ ದೇವ್ರ ವಾರ ಬೇರೆ ಇರುತ್ತಲ್ಲ ಫ್ರೆಂಡ್ಸ್. ಹಾಗೆ ದೇವ್ರ ದರ್ಶನ ಮತ್ತು ಸಂತೆ ಕೆಲಸ ಎರಡೂ ಆಗುತ್ತೆ ಅಂತ ಮಂಗಳವಾರನೇ ದೇವ್ರದ್ದು ದೇವಸ್ಥಾನದ ಹತ್ರ ಸಂತೆ ಮಾಡ್ತಾರೆ. ಇವಾಗ ನೋಡಿ ದೇವಸ್ಥಾನ ನಿಯರ್ ಬಂದ್ವಿ. ನೋಡಿ ಇದೇ ದೇವಸ್ಥಾನದ ಹತ್ರ ಬಂದುಬಿಟ್ಟು ಪಾರ್ಕಿಂಗ್ ಮಾಡ್ತಾ ಇದ್ದೀವಿ. ಪಾರ್ಕಿಂಗ್ ಮಾಡಿ ಇವಾಗ ದೇವ್ರ ದರ್ಶನಕ್ಕೆ ಬರ್ತೀವಿ. ನೋಡಿ ಇದೇ ಅಂತರಗಟ್ಟೆ ಕರಿಯಮ್ಮ ಅಂತ ಬೇವನಹಳ್ಳಿ ಗೇಟ್ ಅಂತ ಇರುತ್ತೆ, ಅಲ್ಲಿರುತ್ತೆ ನೋಡಿ. ಇದೇ ದೇವರು ಒಡಮೂಡಿರೋದು, ಇದೇ ಮೂಲಸ್ಥಾನ. ಇದು ಮೆರವಣಿಗೆ ದೇವರು ಬೇರೆ ಇರುತ್ತೆ, ಅದು ಮೆರವಣಿಗೆ ದೇವರು ನಮ್ಮೂರಲ್ಲಿರುತ್ತೆ, ಮಾದಾಪುರ ಅಂತ ಅಲ್ಲಿರುತ್ತೆ. ಇದು ಮಾತ್ರ ಇದು ಒಡಮೂಡಿರೋ ದೇವ್ರು ಮಾತ್ರ ಇಲ್ಲಿ ಬೇವನಹಳ್ಳಿ ಗೇಟಲ್ಲಿ ಇಲ್ಲಿ ಪ್ರತಿದಿನ ಪೂಜೆ ಆಗುತ್ತೆ. ಬೆಳಗ್ಗೆಯಿಂದ ಸಂಜೆ 4 ಗಂಟೆ 5 ಗಂಟೆ. ಮಂಗಳವಾರ ಮಾತ್ರ 6 o'clock 7 o'clock ಇರ್ತಾರೆ. ಅವರು ಪೂಜೆ ಮಾಡಿ ವಾಪಸ್ ಬರಬೇಕಲ್ಲ ಅಂತ ಅವರು ಬೇಗ ಪೂಜೆ ಮುಗಿಸ್ಕೊಂಡು ಪೂಜಾರಿಗಳು ಬಂದುಬಿಡ್ತಾರೆ. ನೋಡಿ ಇದೇ ದೇವಸ್ಥಾನ. ನಾವು ಸರಿ ಇದು ವಿಡಿಯೋ ಮಾಡಿ ಹಾಕಿದ್ನಲ್ಲ ಫ್ರೆಂಡ್ಸ್, ಅದೆಲ್ಲ ಡೋರಾಗಿ ಕ್ಲೋಸ್ ಮಾಡಿದ್ರಲ್ಲ, ಇವತ್ತು ಓಪನ್ ಇತ್ತು. ನೋಡಿ ನಾನು ನಿಮಗೆಲ್ಲ ದೇವ್ರ ದರ್ಶನ ಮಾಡಿಸ್ತಾ ಇದ್ದೀನಿ. ನೋಡಿ ಎಲ್ಲರೂ ಕೈ ಮುಕ್ಕೊಂಡು ನಮಸ್ಕಾರ ಹಾಕ್ಕೊಳ್ಳಿ. ಇದು ಶಕ್ತಿ ದೇವತೆ. ಇದು ದೇವ್ರ ಜಾತ್ರೆ ಶಿವರಾತ್ರಿ ಆಗಿ 15 ಡೇಸ್ಗಾಗುತ್ತೆ. ಇದು ಸುತ್ತ 22 ಹಳ್ಳಿ ಜನ ಈ ದೇವ್ರ ಜಾತ್ರೆ ಮಾಡ್ತಾರೆ. ಈ ದೇವಸ್ಥಾನ ದೊಡ್ಡದಾಗಿತ್ತು ಫ್ರೆಂಡ್ಸ್, ಎಲ್ಲ ಸ್ವಲ್ಪ ಕಾಂಪೌಂಡ್ ಎಲ್ಲ ಕಿತ್ತಾಕಿದ್ದಾರೆ. ಇವಾಗ ಹೊಸದಾಗಿ ದೇವಸ್ಥಾನ ಮಾಡಬೇಕು ಅಂತ, ಹಾಗಾಗಿ ಗರ್ಭಗುಡಿ ಮಾತ್ರ ಇಟ್ಕೊಂಡು ಸ್ವಲ್ಪ ವರಾಂಡ ಇಟ್ಕೊಂಡಿದ್ದಾರೆ. ದೇವಸ್ಥಾನದೆಲ್ಲ ಕಿತ್ತಾಕ್ಬಿಟ್ಟು ಇವಾಗ ನೋಡಿ ಇವಾಗ ಸ್ವಲ್ಪ ಸಂತೆ ಅಲ್ಲೇ ಪಕ್ಕ ನಡೀತಾ ಇತ್ತು. ಹಾಗಾಗಿ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡೋಗೋಣ ಮನೆಗೆ ಅಂತ ನೋಡಿ ಎಲ್ಲ ತಗೊಳ್ತಾ ಇದ್ದೀವಿ. ನಾನು ವಿಡಿಯೋ ಮಾಡೋದು ನೋಡಿ, ಅಯ್ಯೋ ಎಲ್ಲ ವಿಡಿಯೋ ಮಾಡ್ತಾವ್ರೆ ಯಾಕಪ್ಪ ಅಂತ ಕೇಳ್ತಾಯಿದ್ರು. ನಾನು ಯೂಟ್ಯೂಬ್ಗೆ ಹಾಕೋಕ್ಕೆ ನಿಮ್ಮದೆಲ್ಲ ಯೂಟ್ಯೂಬಲ್ಲಿ ತೋರಿಸ್ತೀನಿ ಅಂದಿದ್ರೆ ಆಯ್ತಕ್ಕ ಮಾಡ್ಕೊಳ್ಳಿ ಅಂತ ಹೇಳ್ತಾಯಿದ್ರು. ನಾನೇನು ತರಕಾರಿ ಸ್ವಲ್ಪ ತಗೊಂಡಾದ್ಮೇಲೆ ನೋಡಿ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದಿಬ್ಬರು ಮಾತಾಡಿಸ್ದೆ, ಎಷ್ಟು ವರ್ಷದಿಂದ ನೀವು ಇಲ್ಲಿ ವರ್ಕ್ ಮಾಡ್ತಿದ್ದೀರಾ, ಎಷ್ಟು ವರ್ಷದಿಂದ ಸಂತೆಗೆ ಎಲ್ಲ ತರಕಾರಿ ತಂದು ಮಾಡ್ತೀರಾ ಅಂತ ಕೇಳಿದೆ. ಒಬ್ರು ಹೇಳ್ತಾಯಿದ್ರು ಯೂಟ್ಯೂಬ್ಗೆ ಹಾಕ್ತೀನಿ ವರ್ಷದಿಂದ ಮಾಡ್ತಿದ್ದೀನಿ ಅಂತ. ನೋಡಿ ಇದೆ ನಮ್ಮೂರ ಸಂತೆ. ಮಂಗಳವಾರ ನೋಡಿ ಇವರೇ ಹೇಳ್ತಾ ಇರೋದು 20 ವರ್ಷದಿಂದ ಸಂತೆಯಲ್ಲಿ ತರಕಾರಿ ಮಾಡ್ತೀನಿ, ಪ್ರತಿ ಸಂತೆಗೂ ತರಕಾರಿ ತಗೊಂಡೋಗಿ ಮಾಡ್ತೀನಿ ಮೇಡಮ್ ಅಂತ ಹೇಳ್ತಾ ಇದ್ರು. ಎಲ್ಲೆಲ್ಲಿ ಸಂತೆ ಆಗುತ್ತೆ ಅಲ್ಲೆಲ್ಲ ಹೋಗ್ತೀರಾ? ತಾತರ ನೀವು ಎಷ್ಟು ವರ್ಷದಿಂದ ಬರ್ತೀರಾ ಇಲ್ಲಿ ಸಂತೆಗೆ? ಬೆಳೆಯೋದ ರೈತರ ನೀವು? ಬೆಳೆಯೋ ರೈತರು, ಓಕೆ. ಅಣ್ಣ ನೀವು ಎಷ್ಟು ವರ್ಷದಿಂದ ಸಂತೆಗೆ ಬರ್ತೀರಾ ಅಂಗಡಿ? 3 ವರ್ಷದಿಂದ. ಯಾವ ಊರು ನಿಮ್ಮದು? ಅಬ್ಬಜೇಳೇನಾ? ಓಕೆ, ಲೋಕಲ್. ನೋಡಿ ಎಲ್ಲರನ್ನು ಮಾತಾಡಿಸ್ದೆ ನಾನು. ಈಗ ಮಾತಾಡಿಸ್ಬಿಟ್ಟು ಸ್ವಲ್ಪ ಎಲ್ಲ ಫೋಟೋಗಳು ತೊಗೊಳ್ತಿದ್ದೆ. ನಿಮ್ಮನ್ನೆಲ್ಲ ಯೂಟ್ಯೂಬಲ್ಲಿ ಬರೋಂಗೆ ತೋರಿಸ್ತೀನಿ, ಎಲ್ಲ ಜನ ನೋಡಲಿ ಅಂತಿದ್ರು. ಆಯ್ತಕ್ಕ ಆಯಿತು, ತೋರಿಸಿ ನಮಗೆ ಏನಾದ್ರು ದುಡ್ಡು ಬರೋಂಗೆ ಮಾಡಿ ಸರ್ಕಾರದಿಂದ ಅಂತಿದ್ರು. ನಾನು ಆಯಿತು ನೋಡ್ತೀನಿ, ನಾನು ಯೂಟ್ಯೂಬಲ್ಲಿ ನಿಮ್ಮನ್ನೆಲ್ಲ ಸಂತೆದೆಲ್ಲ ಹಾಕ್ತೀನಿ, ನೀವು ಬರ್ತೀರಾ ನೋಡಿ, ಜನ ನಿಮ್ಮನ್ನು ನೋಡ್ತಾರೆ.
ನೀವು ಸಂತೆ ಮಾಡೋದೆಲ್ಲ ನೋಡ್ತಾರೆ ಅಂತ ಹೇಳಿದೆ. ಅವ್ರಿಗೆಲ್ಲ ಖುಷಿ ಆಗ್ತಿತ್ತು, ಯಾರೋ ಬಂದು ವಿಡಿಯೋ ಮಾಡ್ತಾರಲ್ಲ ಅಂತ ಅವ್ರಿಗೂ ಇದಾಗ್ತಾಯಿತ್ತು. ಹಾಗಾಗಿ ನಾನು ಈಗ ವಿಡಿಯೋ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಯಾರಿಗೆಲ್ಲ ಇಷ್ಟ ಆಯಿತು ನಾನು ಮಾಡಿರೋದು ದೇವಸ್ಥಾನದ ವಿಡಿಯೋ ಹಾಗೆ ಸಂತೆ ವಿಡಿಯೋ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.